ಹೋಗ್ತಾ ಇದೀವಿ. ಮಾತಾಡ್ಬಿಟ್ಟು ಎಲ್ಲಿಗಾರ ಹೋಗ್ರಿ ಅಂತೀರಾ? प्रेसिडेंट हो, अभी 2 दिन का पहले जो पुष्पा 2 जो सिनेमा है वो सिनेमा ओवरनाइट मतलब ಕಮಿಷನರ್ ಭೇಟಿ ಮಾಡೋದು ವಿಶೇಷ ಸರ್. ತಮಗೆಲ್ಲ ಗೊತ್ತಿರೋ ಹಾಗೆ ಪುಷ್ಪಾ 2 ಚಿತ್ರ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿ ಮಧ್ಯರಾತ್ರಿ ಪ್ರದರ್ಶನಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ನಿಮ್ಮ ಮಾಧ್ಯಮಗಳ ಮೂಲಕ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಚಲಿತವಾಗಿತ್ತು. ಆ ವಿಚಾರದಲ್ಲಿ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ, ಬೆಳಗ್ಗೆ 6 ಗಂಟೆಯ ಒಳಗಡೆ ಯಾವುದೇ ಕಾರಣಕ್ಕೂ ಚಿತ್ರ ಪ್ರದರ್ಶನಗಳನ್ನು ಯಾವುದೇ ಥಿಯೇಟರ್ಗಳಲ್ಲಿ ಮಾಡೋ ಹಾಗಿಲ್ಲ. ರಾತ್ರಿ 10:30 ಮೇಲೆ ಯಾವುದೇ ಥಿಯೇಟರ್ಗಳಲ್ಲೂ ಕೂಡ ಟಿಕೆಟ್ಗಳನ್ನು ಇಶ್ಯೂ ಮಾಡೋ ಹಾಗಿಲ್ಲ ಅಂತಕ್ಕಂಥ ಕಾನೂನು ನೀತಿ ಅನ್ನೋದು ಏನಿತ್ತು, ಅದನ್ನು ಧೂಳಿಪಟ ಮಾಡ್ತಾ ಇರ್ತಕ್ಕಂಥ ಕೆಲವು ಥಿಯೇಟರ್ಗಳ ವಿರುದ್ಧ ದಯಮಾಡಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಕಮಿಷನರ್ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ. ಆ ಮನವಿಯ ಆಧಾರದ ಮೇಲೆ ಅವರು ಎಲ್ಲ ಬೆಂಗಳೂರಿನ ಚಿತ್ರಮಂದಿರಗಳ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ, ACPಗಳಿಗೆ ಎಲ್ಲರಿಗೂ ಅದು ಇಂಟಿಮೇಷನ್ ಕೊಟ್ಟು ಆಯಾಯ ಥಿಯೇಟರ್ಗಳಲ್ಲಿ ಯಾವುದೇ ಕಾರಣಕ್ಕೂ ರಾತ್ರಿ ಬೆಳಗ್ಗೆ 6 ಗಂಟೆ ಒಳಗಡೆ ಥಿಯೇಟರ್ಗಳಲ್ಲಿ ಪ್ರದರ್ಶನಗಳನ್ನು ಮಾಡೋ ಹಾಗಿಲ್ಲ ಅಂತ ಒಂದು ಸುತ್ತಲೆಯನ್ನು ಹೊರಡಿಸಿ ಇಡೀ ಅಂದರೆ ಏನು ಸಮಸ್ಯೆಗಳಾಗ್ತಿತ್ತು ನೋಡಿ. ಈಗ ನಿನ್ನೆ ಆಂಧ್ರದಲ್ಲಿ ಒಂದು ಹೆಣ್ಣುಮಗು, ಒಂದು ತಾಯಿ ಮಗ ಇಬ್ಬರು ಸಿನಿಮಾ ನೋಡೋಕೆ ಬಂದಿದ್ದಾರೆ. ಕಾಲು ತುಳಿತಕ್ಕೆ, ಅದು ನಟನನ್ನು ನೋಡಲಿಕ್ಕೆ ಅಂತ ಬಂದು ಕಾಲು ತುಳಿತಕ್ಕೆ ಬಲಿಯಾದರು. ಆ ಥರದ ಸಮಸ್ಯೆಗಳು ಇಲ್ಲಿ ನಮ್ಮೆಲ್ಲೂ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಏನು ನಾವು ಮನವಿ ಮಾಡಿದ್ವಿ, ಆ ಮನವಿಗೆ ಸ್ಪಂದಿಸಿ ಕಮಿಷನರ್ ಸಾಹೇಬರು ಎಲ್ಲ ಕಡೆಗೂ ಆ ಒಂದು ಇಂಟಿಮೇಷನನ್ನು ಕೊಟ್ಟಿದ್ದರು. ಹಾಗೆ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಒಂದು ಕಾಗದವನ್ನು ಕೊಟ್ಟಿದ್ವಿ. ಈಗ ಇಲ್ಲಿಂದ ಸ್ಟೇಟ್ ಜಿಲ್ಲಾಧಿಕಾರಿಗಳ ಹತ್ರನೂ ಹೋಗ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.